ಎಲ್ಲ ಮಾಧ್ಯಮ ಸ್ನೇಹಿತರೆ, ನಾಳೆಯಿಂದ ನಮ್ಮ SIR ಪ್ರಾರಂಭ ಆಗ್ತಾ ಇದೆ. ಇಡೀ ದೇಶ, ಭಾರತ ದೇಶ ಈ ಮತ ಪರೀಕ್ಷೆಗೆ ಕರ್ನಾಟಕ ಕೂಡ ನೋಡ್ತಾ ಇದೆ. ಅನೇಕ ರಾಜ್ಯಗಳಲ್ಲಿ ನಡೆದಿದ್ದನ್ನ ತಾವೆಲ್ಲ ಗಮನಿಸಿದ್ದೀರಿ, ಓದಿದ್ದೀರಿ, ತಿಳ್ಕೊಂಡಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ನಾಳೆಯಿಂದ ಸ್ಪೆಷಲ್ ಇನ್ಸೆಂಟಿವ್ ರಿವಿಷನ್ ಇದು ಪ್ರಾರಂಭ ಆಗಿ 30/6/26ರಿಂದ 29/7/26ವರೆಗೂ ಕೂಡ ನಡೀತದೆ. ಪ್ರತಿದಿನ BLAಗಳು ಯಾರು ಚುನಾವಣಾ ಆಯೋಗ ನೇಮಕ ಮಾಡಿರ್ತಾರೆ ಅವರು 30ರಿಂದ 50 ಮನೆ ಯಾರು ಕೂಡ ಕನಿಷ್ಠ ಭೇಟಿ ಕೊಟ್ಟು ಒಂದು ಪ್ರಿಂಟೆಡ್ ಫಾರ್ಮ್, ಈಗ ಹಾಲಿ ಮತದಾರರ ಪಟ್ಟಿಯಲ್ಲಿ ಏನ್ ಫೋಟೋ ಇದೆ, ಆ ಹೆಸರುಗಳಿದೆ, ಅದನ್ನ ಸೇರಿಸಿ BLAಗಳು ಹಂಚುವಂತ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಎಲ್ಲ ಮತದಾರರಿಗೆ ನನ್ನ ಮನವಿ ಏನಂದ್ರೆ, ನಿಮ್ಮ ಮತದ ಹಕ್ಕು, ನಿಮ್ಮ ಬದುಕಿನ ಹಕ್ಕನ್ನ ನೀವು ಉಳಿಸ್ಕೊಳ್ಬೇಕು. ಕರ್ನಾಟಕ ಸರ್ಕಾರ ಇದನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ತರದ ಸಹಾಯವನ್ನು ಮಾಡಲಿಕ್ಕೆ ಬದ್ಧತೆಯನ್ನ ಇಟ್ಕೊಂಡಿದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ರೈಟ್ ಟು ವೋಟ್, ರೈಟ್ ಟು ಲೀವ್. ಸೊ ಎಲ್ಲರೂ ಕೂಡ ಈ ಮತ ಉಳಿಸ್ಕೊಳ್ಳೇಬೇಕು. ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮತದಾನದ ಹಕ್ಕನ್ನು ಕಳ್ಕೊಳ್ತೀರಿ. ಸರ್ಕಾರದಿಂದ ಸಿಕ್ಕುವಂತ ಅನೇಕ ಸೌಲಭ್ಯಗಳನ್ನು ಕೂಡ ಕಳ್ಕೊಳ್ತೀರಿ ಅಂತ ಹೇಳಲಿಕ್ಕೆ ನಿಮ್ ಮುಂದೆ ನಾನು ಮನವಿ ಮಾಡಿಕೊಳ್ಳಿಕ್ಕೆ ಕೂತಿದ್ದೇನೆ. 30/6ರಿಂದ ಪ್ರಾರಂಭ ಆಗಿ ನಿಮ್ಮ ಪ್ರತಿ ಮನೆಗೂ ಕೂಡ ಏನು ಆ ಎನ್ಯುಮರೇಷನ್ ಫಾರಂ ಅನ್ನ ತಂದು ಕೊಡ್ತಾರೆ, ಅದಕ್ಕೆ ಒಂದು ಏನು ಅವರು ಮಾಹಿತಿಯನ್ನ ಕೇಳ್ತಾರೆ, ಆ ಮಾಹಿತಿ ಜೊತೆಗೆ 29/7/26 ಒಳಗಡೆ ನೀವು ಆ ಮಾಹಿತಿಯನ್ನ ಸೇರಿಸಿ, ಹಿಂದೆ ಏನು ವೋಟರ್ ಲಿಸ್ಟ್ ಅಲ್ಲಿ ಇತ್ತು ಅದರ ನಂಬರು, ಫೋಟೋ ಕೂಡ ಇರ್ತದೆ. ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಹೊಸ ಭಾವಚಿತ್ರವನ್ನ ಅಂಟಿಸಿ ಆ ಫಾರಂನಲ್ಲಿ ಪ್ರತಿಯೊಬ್ಬರು ಕೂಡ ಕೊಡಬೇಕಾಗ್ತದೆ. ಯಾರು ಮನೆಯಲ್ಲಿಲ್ಲ ಅಂದ್ರೆ ಆ ಮನೆಯ ವಾರಸುದಾರ ಯಾರಿದ್ದಾರೆ ಅವರು ಕೂಡ ಅದಕ್ಕೆ ಸಿಗ್ನೇಚರ್ ಮಾಡಿ ಅದನ್ನು ವಾಪಸ್ BLOಗಳಿಗೆ ಕೊಡಬೇಕಾಗ್ತದೆ. ನಮ್ಮ ಚುನಾವಣಾ ಆಯೋಗದ ಪ್ರತಿನಿಧಿಗಳು ಈ BLAಗಳು ಏನೇನಿರ್ತಾರೆ ಅವರು ನಿಷ್ಪಕ್ಷಪಾತವಾಗಿ ಕೆಲಸವನ್ನ ಮಾಡ್ತಾರೆ. ಚುನಾವಣಾ ಆಯೋಗ ಕೂಡ ಬೂತ್ ಲೆವೆಲ್ ಏಜೆಂಟ್ ಕೂಡ ವಿವಿಧ ಪಕ್ಷಗಳಿಗೆ ಅವಕಾಶವನ್ನ ಸಂವಿಧಾನದಲ್ಲಿ ಮಾಡಿಕೊಟ್ಟಿದ್ದಾರೆ. ವಿವಿಧ ಪಕ್ಷದ ಪ್ರತಿನಿಧಿಗಳು ಕೂಡ
ಈ ಫಾರಂ ಬಂದ ಮೇಲೆ ಮಾಹಿತಿಯನ್ನ ಒದಗಿಸ್ಕೊಂಡು ಅವ್ರಿಗೆ ಏನು ಅದಕ್ಕೆ ಮಾಹಿತಿಯನ್ನ ಬೇಕೋ ಅದನ್ನೆಲ್ಲ ಒದಗಿಸ್ಕೊಡ್ಲಿಕ್ಕೆ BLA-2 ಅಂದ್ರೆ ಚುನಾವಣಾ ಮುಖಂಡಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಪಕ್ಷದ ಪ್ರತಿನಿಧಿಗಳು ಕೂಡ BLOಗೆ ಮತ್ತು ಮತದಾರರಿಗೆ ಸಹಾಯ ಮಾಡಲಿಕ್ಕೆ ಅವಕಾಶವನ್ನ ಚುನಾವಣಾ ಆಯೋಗ ಕಲ್ಪಿಸಿಕೊಟ್ಟಿದೆ.